ಇಲ್ಲಿ ನಾವು ಹುಲಿಕೇರಿ ತಾಂಡಾದ ಆ, ತಾಂಡಾದ ಊರಲ್ಲಿರುವಂಥ ನಮ್ಮ ರೈತರಾಗಿರುವಂಥ ತಾರಾ ಸಿಂಗ್ ಅವ್ರನ್ನ ಇವತ್ತು ನಾವು ಈ ಒಂದು ಹತ್ತಿ ಹೊಲದ ಬಗ್ಗೆ ಮಾಹಿತಿ ಕೇಳೋಣ. ನಮಸ್ಕಾರ ರೀ. ನಮಸ್ಕಾರ ನಮಸ್ಕಾರ ಆ, ಈಗ ಎಷ್ಟು ದಿವಸದಿಂದ ಇದಕ್ಕೆ ಸ್ಪ್ರೇ ಮತ್ತು ಡ್ರಿಂಚ್ ಮಾಡಿದ್ರಿ? ಈಗ 21 ದಿವಸ ಆತು ನೋಡ್ರಿ. ಈಗ ಸ್ಪ್ರೇ ಮಾಡಿ ಡ್ರಿಂಚ್ ಮಾಡಿ ಡ್ರಿಂಚ್ ಮಾಡಿ ಸ್ಪ್ರೇ ಮಾಡಿವ್ರಿ. ಹಾಂ, ಮೊದಲು ಸ್ಪ್ರೇ ಮಾಡಿದ್ರಿ, ಆಮೇಲೆ ಡ್ರಿಂಚ್ ಮಾಡಿದ್ರಿ. ಈಗ ನೀವು ಮೊದಲ ರಾಸಾಯನಿಕ ಗೊಬ್ಬರ ಹಾಕಿ ಒಂದು ಹತ್ತಿ ಅದು ಹಾಸ್ತಿದ್ರಲ್ಲ, ಅದಕ್ಕೆ ಈಗ ಸಾವಯವ ಮಾಡಿದಕ್ಕೆ ಏನು ವ್ಯತ್ಯಾಸ ಅನಿಸುತ್ತೆ? ಅದಕ್ಕೆ ಚಲೋ ರೀ. ಅದಕ್ಕೆ ಇದು ಚಲೋ. ಇದು ಚಲೋ. ಈ ವ್ಯತ್ಯಾಸ ಆಗ ಗೊಬ್ಬರ 2 ಸಲ 3 ಸಲ ಗೊಬ್ಬರ ಕಟ್ಟೋದಾಕಿದ್ರಿ. ಹಾಂ, ಗೊಬ್ಬರ ಈಗ ಇದನ್ನ ನೀವು ಬಂದಿದ್ದಕ್ಕೆ ಇದನ್ನ ಹೇಳಿದ್ದಕ್ಕೆ ನಾವು ಮಾಡಾಕ್ತೀವಿ. ಹಾಂ. ಇದಕ್ಕೇನು ಯಾವ ಥರದ ಗೊಬ್ಬರ ಅದು ಏನು ಕಟ್ಟಿಲ್ಲ? ಏನಿಲ್ಲ, ಗೊಬ್ಬರ ಏನು ಕಟ್ಟಿಲ್ರಿ. ಹಾಂ, ಒಂದು 2 ಮೇ ಹರಿಗಿದು ಹಾಂ. ಆಗಿತ್ತು ನೋಡ್ರಿ. ಈಗ ನೀವು ಸಾವಯವ ಮಾಡೋದು ಚಲೋ ಅಂತಿರೋ, ರಾಸಾಯನಿಕ ಗೊಬ್ಬರ ಹಾಕೋದು ಚಲೋ ಇದೇ ಅಂತಿರೋ? ಚಲೋ ರೀ. ಸಾವಯವ ಏನಂತಿರಲ್ಲ, ಇದೇ ಚಲೋ. ಸಾವಯವ ಮಾಡೋದು ಚಲೋ ಅಂತೀರಿ. ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು. ಸ್ವತಃ ನಾನೇ ಈ ಹೊಲಕ್ಕೆ 11/6/2024 ಇವರಿಗೆ ರೈತರಿಗೆ ನಾವು ಸ್ಪ್ರೇ ಮಾಡೋಕ್ಕೆ ಮತ್ತು ಡ್ರಿಂಚ್ ಮಾಡೋಕ್ಕೆ ವಿವಾ ಮಾರ್ಟಿನ ಕಿಂಗ್ ಗ್ರೋತ್ ಡೆವಲಪರ್ನ ಕೊಟ್ಟು ಹೋಗಿದ್ವಿ. ಇವತ್ತಿಗೆ 21 ದಿವಸದ ಹತ್ತಿ ಬೆಳೆ ಐತಿದು. ತಾವು ನೋಡ್ಬೋದು, ಅತಿ ಅದ್ಭುತವಾಗಿ ಬೆಳೆ ಬಂದತಿ. ಈಗಾಗಲೇ ಸಾಕಷ್ಟು ಪಡ್ಲು ಹೊಡ್ಯಾದತಿ. ಆಮೇಲೆ ಎಲೆ ಒಳಗೆ ನೋಡ್ರಿ, ನೀವು ಎಲ್ಲಾರ ಒಂಚೂರು ಏನಾದರೂ ಕಸರದು ಐತೆ ನೋಡ್ರಿ, ಎಲ್ಲಿ ಎಷ್ಟೊಂದು ಶುಭ್ರವಾಗೈತಿ. ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಈ ನಮ್ಮ ವಿವಾ ಮಾರ್ಟಿನ ಪ್ರಾಡಕ್ಟ್ಗಳನ್ನ ಹೆಚ್ಚಿನ ಪ್ರಮಾಣದಾಗ ಉಪಯೋಗ ಮಾಡಬೇಕಂತ ರೈತ ಬಾಂಧವರಲ್ಲಿ ಕೇಳ್ಕೊತೀನಿ. ಈಗಾಗಲೇ ಅಲ್ಲಿ ಟೊಮೆಟೊ ಹೊಲ ಕೂಡ ತೋರಿಸಿದ್ದೀನಿ ತಮಗೆ. ಟೊಮೆಟೊ ಹೊಲ ಮತ್ತು ಹತ್ತಿ ಹೊಲ ತಾವು ನೋಡ್ಬೋದು. ಧನ್ಯವಾದಗಳು. ಜೈ ಹಿಂದ್, ಜೈ ವಿವಾ ಮಾರ್ಟ್.